ಮದುವೆ ಆದ್ಮೇಲೆ ಒಂದಷ್ಟು ದಿನಗಳ ಗ್ಯಾಪ್ ಕೊಟ್ಟು ಹನಿಮೂನ್ಗೆ ಹೋಗಿದ್ರಂತೆ, ನಿಜ? ಯಾಕೆ ಬೇಬಿ ಹೋಗ್ಬೇಕು ಹಾಲಿಡೇಸ್ಗೆಲ್ಲ? ಸುಮ್ಮನೆ ಹನಿಮೂನು ಬೇಡ, ಏನೂ ಬೇಡ, ಆರಾಮಾಗಿ ಇಲ್ಲಿ ಕುತ್ಕೊಂಡು ನಾವಿಬ್ರು ಎಂಜಾಯ್ ಮಾಡೋಣ. ಫ್ಯೂ ಥಿಂಗ್ಸ್ ಅಂತಾರಲ್ಲ. ಹೆಂಗಿತ್ತು ಮಲೇಷಿಯಾ ಟ್ರಿಪ್ ಎಲ್ಲಾನು? ಹೆಂಗ್ ಎಂಜಾಯ್ ಮಾಡಿದ್ರೆ? ನೀವು ಪಾಪ ನೀವು ಮುನ್ಸ್ಕೊಂಡ್ಬಿಟ್ಟಿದ್ರಂತೆ. ಹಠ ಎಲ್ಲ ಮಾಡಲ್ಲ ನಾನು, ಅವ್ರಿಗೆ ಗೊತ್ತಿರಂಗೆ. ಬೇಬಿ ಬಾಯ್ ಬೇಕಾ ಬೇಬಿ ಗರ್ಲ್ ಬೇಕು? ಹೆಂಡತಿ ಅಂತ ಬಂದಾಗ ಇವಳೆಲ್ಲ ನಾನು ಮಮ್ಮಿ ಸ್ಥಾನದಲ್ಲಿ ಎಲ್ಲಾನು ಕೊಡ್ತಿದ್ದಾಳೆ ಅನ್ಬೇಕಾರೆ, ನಾಳೆ ದಿವಸ ಅವಳ ಸ್ಥಾನದಲ್ಲಿ ತುಂಬಾ ಇನ್ನೊಬ್ಳು ಬರ್ತಾಳೆ ಅನ್ಬೇಕಾರೆ ನಮ್ಗೇನು ಬೇಜಾರಿಲ್ಲ. ಎದೆ ಮೇಲೆ ಇಟ್ಕೊಂಡು ನಾವು ಸಾಕ್ಬೇಕು ಅಷ್ಟೇ. ತ್ರಿವಿಕ್ರಮ್ ಅವ್ರು ಸಿಕ್ಕಿದ್ರಾ ಅಂತ? ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆದ್ರೆ ಹೆಂಗೋ ಪ್ಲಾನ್ ಮಾಡ್ಕೊಂಡು ಸಿಕ್ಬಿಡ್ತಾರೆ. ಈ ಬ್ರದರ್ಸ್ ಸಿಸ್ಟರ್ಸ್ ಅಂತ ಇರ್ತಾರಲ್ಲ, ಅದ್ರ ಮಧ್ಯದಲ್ಲಿ ಆ ಬಾಂಡಿಂಗ್ ಬೆಳೆದಾಗ ಸಿಗಕ್ಕೆ ಅವ್ರು ರೆಡಿನೇ ಇಲ್ಲ. ಅವರು ಸಿಕ್ಕಿದಾಗ ಮತ್ತೆ ಅವನನ್ನ ಹತ್ರ ಬಯಸ್ಕೊತಾನೆ. ಆಸ್ ಅ ಬ್ರದರ್ ಇಟ್ಸ್ ಗುಡ್. ಅವನಿಗೆ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ, ಅದು ನಮ್ಗೆ ತುಂಬಾನು ಖುಷಿ ಇದೆ. ಇನ್ನಷ್ಟು ಬೆಳೀಲಿ. ಮದುವೆ ಆದ ನಂತರ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ದಂಪತಿ ಸಮೇತ ನಮ್ಮ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರು ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಅದ್ಭುತವಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ಸೂಪರ್ ಆಗಿದ್ದೀನಿ. 3-4 months ಆಗ್ತಾ ಬಂತು, ತುಂಬಾ ಚೆನ್ನಾಗಿದ್ದೀವಿ. ಮದುವೆ ಆದ್ಮೇಲೆ ಒಂದಷ್ಟು ದಿನಗಳ ಗ್ಯಾಪ್ ಕೊಟ್ಟು ಹನಿಮೂನ್ಗೆ ಹೋಗಿದ್ರಂತೆ, ನಿಜಾನ? ಇಲ್ಲ, ಹನಿಮೂನ್ ಅನ್ನೋದಕ್ಕಿಂತ ಜಾಸ್ತಿ ದೇವಸ್ಥಾನ ಸ್ವಲ್ಪ ಓಡಾಟಗಳು ಜಾಸ್ತಿ ಇತ್ತು. ಟೆಂಪಲ್ ರನ್ ಇಲ್ಲ, ಅದು ಬಂದು ಮಲೇಷ್ಯಾ ಟ್ರಿಪ್ಪು. ಅದು ಒಂದು ಕ್ರಿಕೆಟ್ಗೋಸ್ಕರ ಹೋಗಿದ್ದು. ಅದ್ರ ಇನ್ ಬಿಟ್ವೀನ್ ನಮಗೆ ಒಂದು ಸ್ವಲ್ಪ ಚಾನ್ಸ್ಗಳು ಸಿಕ್ಕಿತ್ತು, ಬಟ್ ಅದು ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ಆಫ್ ಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಮಧ್ಯದಲ್ಲಿ ಬಂದಿರೋದ್ರಿಂದ. ಸೊ ಮಲೇಷ್ಯಾ ವಾಸ್ ಲೈಕ್ ನಾರ್ಮಲ್, ಲೈಕ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾರ ಒಂದು ಸ್ಮಾಲ್ ಟ್ರಿಪ್ ಆದಂಗೆ ಆಯ್ತು ಅಷ್ಟೇ. ಬಿಟ್ರೆ ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಬೇರೆ ತರ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ. ಮನಸ್ಸವ್ರೆ, ಮದುವೆ ಜೀವನ ಹೆಂಗಿದೆ? ಇಷ್ಟಪಟ್ಟು ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಜಸ್ಟ್ ಬ್ಯೂಟಿಫುಲ್ ಅಂಡ್ ಕಾಮ್. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಐ ಆಮ್ ಹ್ಯಾಪಿ. ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಅದ್ಭುತವಾಗಿ ಅಡುಗೆ ಮಾಡಿ ನನಗೆ ಊಟ ಮಾಡಿಸ್ತಾರಲ್ಲ, ನನಗೆ ಬೇರೆ ಯಾವ ಹಾಲಿಡೇಸ್ಗೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ಇವಳು ಅದನ್ನೇ ಹೇಳ್ತಾಳೆ, ಜಿಮ್ ಇಂದ ಬಂದಿದ ತಕ್ಷಣ ಪ್ರತಿಯೊಂದು ಡಯಟ್ ಫುಡ್ಗಳಾಗಿರ್ಬೋದು, ಚಿಕನ್ ಆಗಿರ್ಬೋದು, ನೀಟಾಗಿ ರೆಸಿಪಿ ರೆಡಿ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಹೇಳ್ತೀನಿ, ಯಾಕೆ ಬೇಬಿ ಹೋಗ್ಬೇಕು ಹಾಲಿಡೇಸ್ಗೆಲ್ಲ? ಸುಮ್ಮನೆ ಹನಿಮೂನು ಬೇಡ, ಏನೂ ಬೇಡ, ಆರಾಮಾಗಿ ಇಲ್ಲಿ ಕುತ್ಕೊಂಡು ನಾವಿಬ್ರು ಎಂಜಾಯ್ ಮಾಡೋಣ. ಐ ವಾಂಟ್ ಎಂಜಾಯ್ ಫ್ಯೂ ಥಿಂಗ್ಸ್ ಅಂತಾರಲ್ಲ. ಸೊ ಅನ್ಸುತ್ತೆ, ಇಲ್ಲ ಅಂತಲ್ಲ, ಬಟ್ ಇನ್ ಬಿಟ್ವೀನ್ ನಮ್ದು ಒಂದು ಮೂವಿ ಶೂಟಿಂಗ್ ಎಲ್ಲ ಇತ್ತು ಅಂಡ್ ಸೀರಿಯಲ್ ಶೂಟಿಂಗ್ ಬಂತು ಮಧ್ಯದಲ್ಲಿ. ಆಮೇಲೆ ಇವ್ರದ್ದು ಬೊಟ್ಟಿಗೆ ಇಮಿಡಿಯೇಟ್ ಬಿಟ್ಟು ಹೋಗೋಕ್ಕಾಗಲ್ಲ, ಏನಕ್ಕೆ ಅವ್ರದ್ದು ಒಂದು ಅಕೇಶನ್ಸ್ ಎಲ್ಲ ಇರುತ್ತಲ್ಲ. ಸೊ ಅದೆಲ್ಲ ಪ್ಲಾನ್ ಮಾಡಿದಾಗ ಎಸ್ ಫೈನ್. ಎಲ್ಲೊಂದು ಕಡೆ ಇನ್ ಬಿಟ್ವೀನ್ ಅಲ್ಲಿ ನಮಗೆ ಫೈನಲ್ ಮಲೇಷ್ಯಾಗೆ ಹೋಗಿದ್ದು ಅಷ್ಟೇ, ಲಾಸ್ಟ್ ಮೂಮೆಂಟಲ್ಲಿ ಫಿಕ್ಸ್ ಆಗಿರೋದು. ನಾಳೆ ಬೆಳಗ್ಗೆ ನಾನು ಹೊರಡಬೇಕು. ಶಿ ವಾಸ್ ಲೈಕ್ ವೆರಿ ಹ್ಯಾಂಗ್ರಿ. ನಾನು ಎಲ್ಲೂ ಕರ್ಕೊಂಡೋಗಿಲ್ಲ. ಹೌದಮ್ಮ, ಕರ್ಕೊಂಡೋಗಿಲ್ಲ, ಬಟ್ ನಾನು ಹೋಗ್ಬಿಡ್ತೀನಿ ಅಂದಿದ ತಕ್ಷಣ, ಹೌದಾ ಹೋಗ್ತೀರಾ, ಹೋಗಿ ಅಂದ್ಲು. ಆಮೇಲೆ ನನಗೆ ತಡ್ಕೊಳಕ್ಕಾಗಿಲ್ಲ. ಸರಿ, ಜಸ್ಟ್ ಜಾಯಿನ್ ವಿತ್ ಮೀ, ಬಿಕಾಸ್ ನಾನು ಆಲ್ಮೋಸ್ಟ್ 6 days ಹೋಗ್ತಾ ಇದ್ದು. ಸೊ ಅದ್ರಿಗೆ ನಾವು ಲಾಸ್ಟಲ್ಲಿ ಪ್ಲಾನ್ ಮಾಡಿ ಕೊನೆಗೆ ಮಲೇಷ್ಯಾಗೆ ಹೋಗಿದ್ದು. ಬಟ್ ಇಟ್ಸ್ ನಾಟ್ ಹನಿಮೂನ್, ಇಟ್ ವಾಸ್ ಜಸ್ಟ್ ಅ ಇಂಡಸ್ಟ್ರಿ ಟ್ರಿಪ್ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಅವತ್ತು ಅವ್ರಿಗೆ ಅಂತ? ಏನು ಲೈಕ್ ಮಲೇಷಿಯಾ ಟ್ರಿಪ್ ಹೋಗ್ಬೇಕು ಅಂತಂದಾಗ 6 days ಇರಲ್ಲ ಅಂತಂದಾಗ, ನಾನು ಬರ್ಬೇಕು ಆಯ್ತಾ ಬಿಟ್ಟು ಹೋಗ್ತಿದಾರ ಅಂತ ಕೇಳಿದ್ರು ಅವರು. ಸೊ ಅವಾಗ ಕನ್ವಿನ್ಸ್ ಹೆಂಗ್ ಮಾಡಿದ್ರಿ ಅಂತ? ನೆಕ್ಸ್ಟ್ ಲೆವೆಲ್ ಮೇಡಮ್ ಅವರು. ಏನಿಲ್ಲ, ನಾನು ನಾಳೆ ಬೆಳಗ್ಗೆ ಹೊರಡ್ತೀನಿ ಅಂದ ತಕ್ಷಣ ಬೆಳಗಿನ ಶುರು, ನನ್ನೆಲ್ಲೂ ಕರ್ಕೊಂಡೋಗಿಲ್ಲ. ವೆಯ್ಟ್ ಕಾಮ್, ಬಿ ಕಾಮ್. ಎಲ್ಲೊಂದ್ ಕಡೆ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ನನ್ಗೆ ಯಾರು ಬರ್ತಾರೋ ಇವಳು ಒಬ್ಳೇ ಇರ್ತಾಳೆ. ಇವಾಗ ನಾವು ಕ್ರಿಕೆಟ್ಗೆ ಅಂತ ಹೋಗ್ತಿರೋದು. ಸೊ ಒಬ್ಬಳನ್ನೇ ಬಿಟ್ಟು ಹೋಗಿ ನನಗೂ ಮನ್ಸಾಗಲ್ಲ. ಅವಳೆಲ್ಲಿ ಕೂತಿರ್ತಾಳೋ, ಅಟ್ಲೀಸ್ಟ್ ಒಂದು ಟೈಮ್ ಪಾಸ್ ಆಗ್ಬೇಕಲ್ಲಿ. ಆಲ್ಮೋಸ್ಟ್ 6 days ಅನ್ಬೇಕಾದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಒಬ್ಬಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅವಾಗ ನನಗೆ ಅನ್ಸಿದ್ದು, ಕೆಲವು ಫ್ರೆಂಡ್ಸ್ಗಳು ಅವ್ರ ವೈಫ್ ಎಲ್ಲ ಬರ್ತೀರ ಅನ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನಾನು ಪ್ಲಾನ್ ಮಾಡಿದೆ. ಇಮಿಡಿಯೇಟ್ ಟಿಕೆಟ್ ಬುಕಿಂಗ್ ಮಾಡಿಸಿದೆ. ಸರಿ ಬಾ ಅಮ್ಮ ಜೊತೆಲಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಹೆಂಗಿತ್ತು ಮಲೇಷಿಯಾ ಟ್ರಿಪ್ ಎಲ್ಲಾನು? ಹೆಂಗ್ ಎಂಜಾಯ್ ಮಾಡಿದ್ರೆ? ನೀವು ಪಾಪ ನೀವು ಮುನ್ಸ್ಕೊಂಡ್ಬಿಟ್ಟಿದ್ರಂತೆ ಅವ್ರು ಹೇಳ್ತಿರೋ ಪ್ರಕಾರ. ಮುನ್ಸ್ಕೊಂಡಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಲೈಕ್ 6 days ಅಲ್ಲ. ಸೊ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಹಠ ಎಲ್ಲ ಮಾಡಲ್ಲ ನಾನು, ಅವ್ರಿಗೆ ಗೊತ್ತಿರಂಗೆ. ಕೇಳ್ಬೇಕು ಅವ್ರನ್ನೇ. ಹಠ ಮಾಡಲ್ಲ, ಸುಮ್ನೆ ಗೊತ್ತಲ್ಲ ಹೆಣ್ಮಕ್ಳು ಮುಂಗೋಪ ಹಿಂಗಿರುತ್ತೆ ಅಂತ. ಆಯ್ತು ನೀವು ಹೋಗಿ ಬನ್ನಿ, ಬಟ್ ಬಂದ್ಮೇಲೆ ನೋಡೋಣ ಅಂತ ಇರ್ತಾರಲ್ಲ, ಹಂಗೆ. ಬಟ್ ಓಕೆ ಫೈನ್, ಎಂಡ್ ಆಫ್ ದಿ ಡೇ ಅದೇ ಹೇಳ್ತೀವಲ್ಲ, ನಾನು ಇಮಿಡಿಯೇಟ್ ಪ್ಲಾನ್ಸ್ ಆಲ್ವೇಸ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಆ ಇಮಿಡಿಯೇಟ್ ಪ್ಲಾನೇ ವರ್ಕ್ ಆಗಿತ್ತು. ವರ್ಕ್ ಆದ್ಮೇಲೆ ಮೇಡಮ್ ಅವ್ರು ಕರ್ಕೊಂಡು ಹೋಗಿ ಬಂದ್ವಿ ಅಷ್ಟೇ. ಅಲ್ಲ, ಈಗ ನೀವು ಬಂದ ತಕ್ಷಣ ಡಯಟ್ ಫುಡ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ರು. ನೀವು ಮಲೇಷಿಯಾ ಹೋಗ್ತಿದೀನಿ ಅಂತ ಅಂದಾಗ ಅವ್ರು ಆ ಡಯಟ್ ಲಿಸ್ಟ್ ಅಲ್ಲಿ ಏನ್ ಕಟ್ ಆಫ್ ಮಾಡಿಲ್ವಾ ಅಂತ? ಇಲ್ಲ, ಅದೆಲ್ಲ ಮಾಡಕ್ ಹೋಗಲ್ಲ. ನಮ್ಮ ವೈಫ್ ಹೆಂಗೆ ಅಂದ್ರೆ, ನನಗೆ ಅಂತಲ್ಲ, ಮನೆಗೆ ಯಾರೇ ಬಂದ್ರು ಅದ್ಭುತವಾಗಿ ಅಡುಗೆ ಮಾಡಿ ತಿನ್ನೋರಿದ್ರೆ ಜಾಸ್ತಿನೇ ಮಾಡ್ತಾಳೆ. ಇವಾಗ ನಮ್ಮ ತಾಯಿ ಹೆಂಗಿದ್ರು ದೊಡ್ಡ ಕೈ, ಹಂಗೆ ಇವ್ರು ಕ್ಯಾಲ್ಕುಲೇಷನ್ ಮಾಡಿ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ಇವಾಗ ನನಗೂ ಅದೇ ತರ ಅಡುಗೆ ಮಾಡ್ಬೇಕಾದ್ರೆ ನನಗೆ ಹಿಂಗೆ ಇರಬೇಕು ಅಂತ ಅಡುಗೆ ಮಾಡ್ತಿರ್ತೀನಿ. ಆ ಸ್ಮೆಲ್ ಆಗಿರ್ಬೋದು, ಅದೊಂದು ಬರುವಂತ ಒಂದು ಅರೋಮಾಸ್ನ ನಾವು ನೀಟಾಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲ ಟೇಸ್ಟ್ ಆಗಿ ಬಂದಿದೆಯಲ್ಲೋ ಅಂತ ಎಂಟೈರ್ ಕ್ಯಾಲ್ಕುಲೇಷನ್ಸ್ ಇವಳಿಗೂ ಹೆಂಗಿದೆ, ನನಗೂ ಹೆಂಗಿದೆ, ನಮ್ಮ ತಾಯಿಗೆ ಹೆಂಗಿದೆ, ಎಲ್ಲನೂ ಒಂದೇ ಮ್ಯಾಚಿಂಗ್.
ಸೊ ಆ ರೀತಿ ಅಡುಗೆ ಮಾಡ್ಬೇಕಾದ್ರೆ ನಾನು ಏನು ಕ್ವಶನ್ಸ್ ಮಾಡಕ್ಕೆ ಹೋಗಲ್ಲ. ಬಂದಿದ ತಕ್ಷಣ ಇವ್ರಿಗೆ ಎಗ್ ರೆಡಿ ಇರಬೇಕು, ಆಲ್ಮೋಸ್ಟ್ ಕೋಕೋನಟ್ ರೆಡಿ ಇರಬೇಕು, ಟೆಂಡರ್ ಕೋಕೋನಟ್ ಅದು ರೆಡಿ ಇರುತ್ತೆ. ಇಲ್ಲ ಒಂದೊಂದ್ಸರಿ ಇಲ್ಲ ಅಂದ್ರೆ ನಾನೇ ಬರ್ತಾ ತಂದ್ಬಿಟ್ಟಿರ್ತೀನಿ. ಇಬ್ರು ಡಯಟ್ ಅಂತ ಬಂದಾಗ ಈವನ್ ಶಿ ಈಸ್ ಆಲ್ಸೋ ಮ್ಯಾನೇಜಿಂಗ್, ನಾನು ಮ್ಯಾನೇಜ್ ಮಾಡ್ತೀನಿ. ಅದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಬಂದಿದ ತಕ್ಷಣ ನನಗೆ ಇಲ್ಲ ಮಧ್ಯಾಹ್ನಕ್ಕೆ ಎಷ್ಟು ಚಿಕನ್ ಬೇಕು, ಇಲ್ಲ ರಾತ್ರಿಗೆ ಎಷ್ಟು ಚಿಕನ್ ಬೇಕು, ಆಲ್ವೇಸ್ ಶಿ ಪ್ಲಾನ್ಸ್ ಅಕಾರ್ಡಿಂಗ್ ಟು ಆಲ್ ದೋಸ್ ಥಿಂಗ್ಸ್. ಮದುವೆ ಆದ್ಮೇಲೆ ಇಬ್ರು ಸೇರಿ ಒಟ್ಟಿಗೆ ಹೋಗಿರುವಂತಹ ಫಸ್ಟ್ ಜಾಗ ಯಾವುದು? ಐ ಥಿಂಕ್ ದೇವಸ್ಥಾನನೇ ಹೋಗಿರೋದು ಜಾಸ್ತಿ. ಒಂದು ಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ, ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ, ಜಾಸ್ತಿ ಟೆಂಪಲ್ ರನ್ನೇ. ಸೊ ಹಾಗಾಗಿ ನಾವು ಜಾಸ್ತಿ ಬಂಡಿ ಮಕ್ಳಮ್ಗೆ ಹೋಗಿದ್ವಿ ನಾವು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ದೆ. ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗ್ಬೇಕು ಅಂತ. ಅವಾಗ ಲಕ್ಷ್ಮೀ ಹಬ್ಬ ಬಂತು. ಮೇಡಮ್ ಅವ್ರು ಅದ್ಭುತವಾಗಿ ಒಬ್ಬರೇ ಕೂತ್ಕೊಂಡು ಬೆಳಗಿಂದ ರಾತ್ರಿವರೆಗೂ, ರಾತ್ರಿ ನನಗೂ ಅವಳಿ ಕೊಟ್ಟು ನಂಗೆ ಹಿಂಗೆ ರೆಡಿ ಮಾಡಿಸಿ ಅಂದ್ಲು. ನಿನಗೆ ಏನು ಬೇಕು ಹೇಳಮ್ಮ, ನಾನೇ ಕೂತ್ಕೊಂಡು ರೆಡಿ ಮಾಡ್ತೀನಿ ಎಲ್ಲ ಕೂತ್ಕೊಂಡು ಎಂಜಾಯ್ಡ್ ಅವ್ ಲಾಟ್. ಹಬ್ಬ ಅಂತ ಬಂದಾಗ ಹೆಣ್ಮಕ್ಳದ್ದು ಏನೋ ಇರುತ್ತೆ ನಮ್ಗೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾನು ಅಷ್ಟೇ, ನಮ್ಮ ಮನೇಲಿ ಲಕ್ಷ್ಮಿ ಎಲ್ಲ ಕೂಸೋ ಅಭ್ಯಾಸ ಇರಲಿಲ್ಲ. ಏನಕ್ಕೆ ನಾವು ಕೊಡಗಿನ ಗೌಡ್ರಲ್ಲಿ ಅದೆಲ್ಲ ಇರೋದಿಲ್ಲ. ನಮ್ಗಿರೋದೇ ಒಂದು ಕೈಲ್ಪೋದು ಉತ್ರಿ. ಸೊ ಅದು ಬಿಟ್ಟರೆ ಇವತ್ತು ಬ್ಯಾಂಗ್ಳೂರ್ ಗೌಡ್ರು ಹೊಸದಾಗೆಲ್ಲ ಪೂಜೆ ಮಾಡ್ತಿರೋ ನನಗೂ ಖುಷಿ ಆಯಿತು. ಸೊ ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡಿದೆ. ಆ್ಯಂಡ್ ಈವನ್ ಶಿ ಈಸ್ ಆಲ್ಸೋ ವೆರಿ ಹ್ಯಾಪಿ. ಅದ್ಭುತವಾಗಿ ಲಕ್ಷ್ಮಿ ಮಗನೂ ಕೂತ್ಕೊಂಡ್ಲು, ಚೆನ್ನಾಗಿ ಮಾಡಲು. ಇಟ್ ವಾಸ್ ವೆರಿ ಹ್ಯಾಪಿ. ಗೌರಿ ಗಣೇಶ ಹಬ್ಬನೂ ಸೆಲೆಬ್ರೇಟ್ ಮಾಡಿದ್ರಿ, ಮದುವೆ ಆದ್ಮೇಲೆ ಲಕ್ಷ್ಮಿ ಹಬ್ಬನೂ ಸೆಲೆಬ್ರೇಟ್ ಮಾಡ್ರಿ, ಏನ್ ಕೇಳ್ಕೊಂಡ್ರಿ? ಒಳ್ಳೆ ಸಕ್ಸಸ್ ಸಿಗ್ಲಿ ಲೈಫಲ್ಲಿ, ಖುಷಿಯಾಗಿ ಹೀಗೆ ಇರೋಣ ಅಂತ ಹೇಳ್ಕೊಂಡು. ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ? ಅದಕ್ಕೆಲ್ಲ ಅದೇ ಹೇಳಿಲ್ಲ, ಒಂದು ಟೈಮ್ ಅಂತ ಬೇಕಾಗುತ್ತೆ. ಏನಕ್ಕೆಂದ್ರೆ ಇವಾಗ ಸಡನ್ ಆಗಿ ಇವರು ನನ್ನ ಲೈಫಲ್ಲಿ ಬಂದಿದ ತಕ್ಷಣ ನಾನು ಬಿಗ್ ಬಾಸ್ ಇಂದ ಬಂದೆ, ಎಲ್ಲಾನು ಒಂದು ಸಡನ್ ಆಗಿ ಬಂದಿರೋವಂಥದ್ದು. ಸೊ ಹಾಗಾಗಿ ಹಂಗಿರ್ಬೇಕಾದ್ರೆ ಅವಳಿಗೂ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಅದರಿಂದ ಹೊರಗಡೆ ಬರಬೇಕು. ಆ್ಯಂಡ್ ಈವನ್ ಶಿ ಶುಡ್ ಸಿ ದ ಸಮ್, ನಮ್ಮ ಇಂಡಸ್ಟ್ರಿ ಅವ್ರಲ್ಲಿ ಕನೆಕ್ಷನ್ಸ್ ಇಲ್ಲ. ಆ ಕನೆಕ್ಷನ್ಸ್ನ ಈಗೀಗ ನೋಡ್ತಾ ಇರೋದೆ. ನೀವು ನೋಡ್ದಂಗೆ ನಾನು ಒಂದು 2-3 ಫಂಕ್ಷನ್ಗಳು ಅಷ್ಟೇ ಅಟೆಂಡ್ ಮಾಡಿದ್ದೆ. ಶಿ ವಾಸ್ ವೆರಿ ಶಾಕ್ಡ್. ನಾನು ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಹೆಂಗೆ ಗೊತ್ತಾಗಲ್ಲ ನನಗೆ. ಸೊ ಹಂಗಿರ್ಬೇಕಾದ್ರೆ ಇವನ್ ಐ ಶುಡ್ ಮ್ಯಾನಿಪುಲೇಟ್, ಹಿಂಗಲ್ಲಮ್ಮ ಹಿಂಗಿರ್ಬೇಕು, ಹಿಂಗೆ ಇದ್ಬಿಡು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಡ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಒಂದು ಹೊಸ ಜಗತ್ತು ಅವಳು ನೋಡ್ತಿರೋಂಥದ್ದು. ನಾವು ಆಲ್ಮೋಸ್ಟ್ 15-16 ವರ್ಷದಿಂದ ನೋಡ್ಕೊಂಡ್ ಬಂದಿರೋದು. ಅವಳು ಬಂದಾಗ ಸ್ವಲ್ಪ ಒಂದು ಹೆಲ್ಪ್ ಮಾಡಿ, ನೆಕ್ಸ್ಟ್ ಬಿಟ್ಟು ಅದಾದಮೇಲೆ ನಮ್ಮ ಫ್ಯೂಚರ್ ಬರೋವನಿಗೆ ಅವನು ಸ್ವಲ್ಪ ನಾವು ರೆಡಿ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಕಾಂಪಿಟೇಷನ್ ಫೀಲ್ಡ್. ಆ ಕಾಂಪಿಟೇಷನ್ ಫೀಲ್ಡ್ ಅಂತ ಬಂದಾಗ ಅವ್ರವ್ರ ಲೈಫ್ ಅವ್ರು ಬಿಟ್ಕೊಡ್ಬೇಕು. ನಾವು ಅದು ಮಾತಾಡುವಂಥದ್ದಲ್ಲ. ಸೊ ಹಾಗಾಗಿ ಇನ್ ಫ್ಯೂಚರ್ ನೋಡ್ಕೊಳ್ಳೋಣ. ವಿ ಹ್ಯಾವ್ ಸ್ಟಿಲ್ ಮೋರ್ ಟೈಮ್. ಅವ್ಳಿಗೂ ಟೈಮ್ ಇದೆ, ನಮಗೂ ಟೈಮ್ ಇದೆ. ಟೈಮ್ ಕೊಟ್ಟು ನೆಕ್ಸ್ಟ್ ರೆಡಿ ಆಗೋಣ. ಓಕೆ, ಟೈಮ್ ಇದೆ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರು ಮುಂದಿನ ದಿನಗಳಲ್ಲಿ ಆಗ್ಲಿ, ನೀವು ಇಷ್ಟಪಟ್ಟಂಗೆ ನಿಮ್ಗೆ ಯಾವ ಟೈಮ್ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಆಗ್ಲಿ, ಬೇಬಿ ಬಾಯ್ ಬೇಕಾ ಬೇಬಿ ಗರ್ಲ್ ಬೇಕಾ? ಸರ್ ಯಾವ್ದು ಬಂದ್ರು ಓಕೆ ಸರ್. ಬಟ್ ಇನ್ನೊಂದೇನು ಗೊತ್ತಾ, ನಾವು ಹೇಳೋದು ಒಂದೇ, ನಮಗೆ ಗರ್ಲ್ ಬೇಕೋ ಬಾಯ್ ಬೇಕು ಅನ್ನೋದು ನಾವು ಡಿಸೈಡ್ ಮಾಡೋವಂಥದ್ದಲ್ಲ, ಅದು ದೇವ್ರು ಡಿಸೈಡ್ ಮಾಡೋವಂಥದ್ದು. ನಾವು ಅನ್ಕೊಳ್ಳೋದೇ ಆಗೋದು ಬೇರೆ, ಅಲ್ಲಿ ಇಟ್ಟಿರೋದೇ ಬೇರೆ. ಸೊ ಹಂಗಿರ್ಬೇಕಾದ್ರೆ ಇವಳು ಅದನ್ನೇ ಹೇಳಲ್ಲ, ನಿಮ್ಗೆ ಯಾವ್ದು ಇಷ್ಟ ಅಂತ. ನನಗೆ ಯಾವ್ದು ಇಷ್ಟ ಅಲ್ಲ, ಬರೋದು ಬರಲಿ, ಒಟ್ಟಿನಲ್ಲಿ ನಮ್ಮ ವಂಶ ಉದ್ಧಾರ ಮಾಡೋವಂಥವ್ರು ಚೆನ್ನಾಗಿರ್ಲಿ ಅಷ್ಟೇ. ಹೆಣ್ಣಾದ್ರೂ ನಾವು ಖುಷಿ ಪಡ್ತೀವಿ, ಲಕ್ಷ್ಮಿ ಬಂದ್ಲು ಅಂತ. ಗಂಡು ಬಂದ್ರೆ ಉದ್ಧಾರ ಮಾಡಕ್ ಬರ್ತಿದ್ದೇನೆ ಅಂತ ಅನ್ಬಿಟ್ಟು ಅಷ್ಟೇ. ಯೂಶುವಲ್ ನಾ ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಕಾಮನ್ ಆಗಿ ಹುಡುಗಿರಿಗೆಲ್ಲಾನು ಗಂಡ್ ಮಗು ಆಗ್ಬೇಕು, ಹುಡುಗರಿಗೆಲ್ಲಾನು ಕೂಡ ಹೆಣ್ಮಗು ಆಗ್ಬೇಕು ಅನ್ನೋಂತ ಆಸೆ ಇರುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಅದೇ ಇರುತ್ತಾ ಅಥವಾ ಬೇರೆ ಬೇರೆ ಏನಾದ್ರು ಚೇಂಜಸ್ ಆಗಿರುತ್ತಾ? ಇಲ್ಲ, ಹೆಣ್ಣು ಮಕ್ಳಂತ ವಿಚಾರ ಬಂದಾಗ ಇವಳೇ ಅತಿಯಾಗಿ ಪ್ರೀತಿ ಕೊಟ್ಬಿಟ್ಟಿದಾಳಲ್ಲ. ನಮ್ಮ ತಾಯಿ ನಂಗೆ ಅತಿಯಾಗಿ ಪ್ರೀತಿ ಕೊಟ್ಬಿಟ್ಟಿದ್ದಾರೆ. ಇನ್ನೇನ್ ಬೇಕು ನಮ್ಗೆ? ನಮ್ಮ ಲೈಫ್ ಇನ್ನೇನು ಬೇಕಾಗಿಲ್ಲ. ಸೊ ವಿ ಆರ್ ಆಲ್ವೇಸ್ ಹ್ಯಾಪಿ. ಹೆಂಡತಿ ಅಂತ ಬಂದಾಗ ಇವಳೆಲ್ಲಾನು ಮಮ್ಮಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾನು ಕೊಡ್ತಿದ್ದಾಳೆ ಅನ್ಬೇಕಾರೆ, ನಾಳೆ ದಿವಸ ಅವಳ ಸ್ಥಾನದಲ್ಲಿ ತುಂಬಾ ಇನ್ನೊಬ್ಳು ಬರ್ತಾಳೆ ಅನ್ಬೇಕಾರೆ ನಮ್ಗೇನು ಬೇಜಾರಿಲ್ಲ. ಎದೆ ಮೇಲೆ ಇಟ್ಕೊಂಡು ನಾವು ಸಾಕ್ಬೇಕಷ್ಟೇ. ಆ ಪ್ರೀತಿ ವಿಶ್ವಾಸನ ಒಂದು ದೊಡ್ಡವ್ರಿಗೆ ಕೊಡ್ಬೇಕಾಗಿರೋ ಗೌರವನ ನಾವು ಎಲ್ಲಿ ಕೊಡಿಸ್ಬೇಕು ಅಷ್ಟು ಮಾತ್ರ ಕೊಡಿಸ್ತೀವಿ. ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಈಗ? ಮಾತಾಡ್ತಾ ಹೇಳ್ತಾ ಇದ್ರಿ, ಸಿನಿಮಾ ಇತ್ತು, ಸಿನಿಮಾ ಶೂಟಿಂಗ್ ಇತ್ತು, ಸೀರಿಯಲ್ ಶೂಟಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಏನೆಲ್ಲ ಪ್ರಾಜೆಕ್ಟ್ ಗಳಲ್ಲಿ ಬಿಸಿ ಆಗಿದ್ರು? ಇವಾಗ ಸದ್ಯಕ್ಕೆ ಅದೇ ನಾನು ಕೋಣ ಮುಗಿಸ್ದೆ. ಕೋಣ ಮುಗಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ದೃಷ್ಟಿಪಟ್ಟು ಬಂತು, ಅದನ್ನು ಮುಗಿಸ್ಬಿಟ್ಟು ಕೊಟ್ಟಿದ್ದೀನಿ. ಆಮೇಲೆ ತೆಲುಗುವಿಂದ ಒಂದು 2-3 ಸೀರಿಯಲ್ ಕೇಳಿದ್ದಾರೆ ಆಫರು ಈ ಟಿವಿಗೆ. ಸೊ ಅದನ್ನು ನಾವು ಮಾತಾಡ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ವಿಲನ್ ಕ್ಯಾರೆಕ್ಟರ್ ಆಪ್ಟ್ ಆಗಿದೆ ನಿಮಗೆ, ತೆಲುಗುಗೆ ಬರೋದಕ್ಕೆ ತುಂಬ ಚೆನ್ನಾಗಿದೆ, ಆಮೇಲೆ ನಿಮ್ಮ ಅಪಿಯರೆನ್ಸ್ ತುಂಬ ಚೆನ್ನಾಗಿದೆ, ನಮ್ಗೆ ಅದು ಬೇಕು ಅಂತ ಹೇಳಿದ್ರು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನನ್ನ ಕನ್ನಡದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟಿಗೆ ನಾನು ವೆಯ್ಟ್ ಮಾಡ್ತಾ ಇರೋಂಥದ್ದು. ಮೊನ್ನೆ ಯಾರೊಬ್ರು ಮಾತಾಡಿದ್ರು, ಇಲ್ಲ ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದು ನೆಗೆಟಿವ್ ಶೇಡ್ ತುಂಬ ಚೆನ್ನಾಗಿದೆ, ನಿಮ್ಮ ದೃಷ್ಟಿಪಟ್ಟು ನೋಡ್ಬಿಟ್ರೆ ನಮಗೆ ಅನಿಸಿದ್ದೇನು ಅಂದರೆ ಅದೊಂದು ಒಳ್ಳೆ ಕ್ಯಾರೆಕ್ಟ್ರು, ನೀವು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ಸ್ ನಂಗೆ ತುಂಬ ಇಷ್ಟ ಆಯಿತು.
ದೊಡ್ಡ ಬಡ್ಜೆಟ್ದಲ್ಲಿ ಯಾವುದು ಬರ್ತಾ ಇಲ್ವಾ ಅಂದರು. ಸರ್ ದೊಡ್ಡ ಬಡ್ಜೆಟ್ ಅನ್ನೋದಕ್ಕಿಂತ ಜಾಸ್ತಿ ಆ ಕ್ಯಾರೆಕ್ಟರ್ ನಮ್ಗೆ ಇಂಪಾರ್ಟೆಂಟ್ ಆಗಿರಬೇಕು, ಆ ಕ್ಯಾರೆಕ್ಟರ್ ನಾವು ಆಟ ಆಡಬೇಕು. ಅಂತ ಕ್ಯಾರೆಕ್ಟರ್ ಬಂದಾಗ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಅಂದಾಗ ಅವ್ರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ಇನ್ನೊಂದು 2-3 ಸಬ್ಜೆಕ್ಟ್ ನನ್ನ ಹತ್ರ ಇದೆ, ನಾನು ಮಾತಾಡ್ತೀನಿ ಅಂದರು. ಸೊ ಹಾಗಾಗಿ ಅದೊಂದು ಬರ್ತಾ ಇದೆ, ಬಂದಾಗ ಡೆಫಿನೆಟ್ಲಿ. ದೃಷ್ಟಿ ಬೊಟ್ಟು ಅಲ್ಲಿ ಆಕ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ಇವತ್ತು ವಿಜಯ್ ಸೂರ್ಯ ಅವರ ಹುಟ್ಟುಹಬ್ಬ. ಸೊ ಯಾವ ರೀತಿ ವಿಶ್ ಮಾಡ್ತೀರಾ ಅಕಸ್ಮಾತ್ ಆಗಿ ಸಿಕ್ಕಿದ್ರು ಕೂಡ? ಹೇ ಡೆಫಿನೆಟ್ಲಿ ಈಸ್ ಅ ಗೆಳೆಯ. ಆ್ಯಂಡ್ ದೃಷ್ಟಿ ಬೆಟ್ಟಲ್ಲಿ ದತ್ತಾಬಾಯಿ ಅಂತಿದ್ವಿ. ಆ ದತ್ತಾಬಾಯಿಗೆ ದೇವರು ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ, ಇನ್ನಷ್ಟು ಸಕ್ಸಸ್ಸು ಹೆಚ್ಚಿಗೆ ಮಟ್ಟ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಏನಂದ್ರೆ ಆ ತಾಯಿ ಚಾಮುಂಡಿ ಸದಾಕಾಲ ನಮ್ಮ ಹೀರೋಗಳಾಗಿರೋಂಥವ್ರಿಗೆ ಇನ್ನಷ್ಟು ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟು ಅವರ ಫ್ಯಾಮಿಲಿನೂ ಸದಾಕಾಲ ಕಾಪಾಡಲಿ ಅಂತ ಕೇಳ್ಕೊತೀನಿ. ತ್ರಿವಿಕ್ರಮ್ ಅವ್ರು ಸಿಕ್ಕಿದ್ರಾ ಅಂತ? ಅದನ್ನ ನೀವೇ ಕೇಳಬೇಕು. ಅವಾಗ ಅವನಿಗೂ ಕೇಳಬೇಕು. ಇವಾಗ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆದ್ರೆ ಹೆಂಗೋ ಪ್ಲಾನ್ ಮಾಡ್ಕೊಂಡು ಸಿಕ್ಬಿಡ್ತಾರೆ. ಈ ಬ್ರದರ್ಸು ಸಿಸ್ಟರ್ಸು ಅಂತ ಇರ್ತಾರಲ್ಲ, ಅದ್ರ ಮಧ್ಯದಲ್ಲಿ ಆ ಬಾಂಡಿಂಗ್ ಬೆಳೆದಾಗ ಸಿಗಕ್ಕೆ ಅವ್ರು ರೆಡಿನೇ ಇಲ್ಲ. ಅವರು ಆಬ್ವಿಯಸ್ಲಿ ಐ ನೋ ದ್ಯಾಟ್. ಇಂಡಸ್ಟ್ರಿ ಇರೋರು ಅವ್ರು ಬ್ಯುಸಿ ಇದ್ದಾರೆ. ಜೋಕ್ಸ್ ಅಪಾರ್ಟ್, ಅವನು ಒಳ್ಳೇದಾಗ್ಲಿ ಅವನಿಗೆ. ನಾನೇನೋ ಅವ್ನಿಗೆ ಫೋರ್ಸ್ ಮಾಡಕ್ ಹೋಗಲ್ಲ. ಎಲ್ಲರೂ ಒಂದ್ ಕಡೆ ಸಿಗ್ತಾನೆ. ಅವನು ಇಂಡಸ್ಟ್ರಿ ಚಿಕ್ಕದಾಗಿದೆ, ಸಿಕ್ಕಿದಾಗ ಮತ್ತೆ ಅವನನ್ನ ಹತ್ರ ಬೈಸ್ಕೊತಾನೆ. ಇಲ್ಲ ಬಯ್ಯ ಅಂತ ಅವ್ನ್ ಗೊತ್ತಲ್ಲ, ಅವ್ನ್ ವರ್ಡ್ ಬಂದೇ ಬರುತ್ತೆ. ಅವ್ರು ಸಿಗ್ತಾನೆ. ಸಿಕ್ಕಾಗ ತ್ರಿವಿಕ್ರಮ್ ಅವ್ರಿಗೆ ಏನಂತ ಬೈತೀರಾ ಅಂತ? ಹೇಳಂಗಿಲ್ಲ, ಜನಗಳು ನೋಡ್ತಿದ್ದಾರೆ, ಅವೆಲ್ಲ ಮಾತಾಡಂಗೂ ಇಲ್ಲ. ಅಂದ್ರೆ ಬ್ರೋ ಕೂಡ ಬ್ರೋ ಕೋಡ್ ಅನ್ನೋದಕ್ಕಿಂತ ಜಾಸ್ತಿ ಟಿಂಗ್ 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 ಅಂತ ಬಂದೇ ಬರುತ್ತೆ. ಓಕೆ ಆಯ್ತು ಭಯ್ಯ ಸುಮ್ಮನೆ ಬಿಡ್ತೀವಿ. ಅಷ್ಟೆಲ್ಲ ಬೈಯಕ್ ಹೋಗಲ್ಲ, ನಮ್ಮ ಹುಡುಗರಲ್ವಾ, ನಾವೇನಕ್ಕೆ ಬೈಯಕ್ ಹೋಗ್ತೀವಿ. ನಾರ್ಮಲ್ ಆಗಿ ಒಂದು ಜನರಲ್ ಒಂದು ಮಾತಾಡ್ತೀವಿ ಅಷ್ಟೇ. ಬಿಟ್ರೆ ಅದು ಬಿಟ್ರೆ ಇಲ್ಲ ಭಯ್ಯ ಅಂತ ಅವ್ನು ಸುಮ್ಮನೆ ಆಗೋಯ್ತಾನೆ. ಆಸ್ ಅ ಬ್ರದರ್ ಇಸ್ ಗುಡ್. ಅವನಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗ್ತಿದೆ, ಅದು ನಮ್ಗೆ ತುಂಬಾನು ಖುಷಿ ಇದೆ. ಇನ್ನಷ್ಟು ಬೆಳೀಲಿ ಅವನು. ಬಿಗ್ ಬಾಸ್ ಸೀಸನ್ 12 ಶುರು ಆಗ್ತದೆ. ಸೊ ಯಾರೆಲ್ಲ ಹೋಗ್ಬಹುದು ಅಂತ ನಿಮ್ಮ ಒಂದು ತಲೆಯಲ್ಲಿ ಹೊಳಿತಾ ಇದೆ ಅಂತ? ಸರ್ ಅದನ್ನ ನಾವು ಡಿಕೋಡ್ ಮಾಡಂಗೇ ಇಲ್ಲ. ಯಾರು ಬರ್ತಾರೋ ಹೋಗ್ತಾರೋ ಅಲ್ಲ, ಒಂದು ಗೆಸ್ ಮಾಡಿದ್ರು ಈಗಿನ ಟ್ರೆಂಡ್ ಅಲ್ಲಿ ಕೆಲವರೆಲ್ಲ ಸೆನ್ಸೇಷನ್ ಮಾಡಿರುವಂತವ್ರು ಇರ್ಬೋದು, ಮಾಡದೆ ಇರೋರು ಅಂತಾನೂ ಇರ್ಬೋದು, ಮಾಡಬೇಕು ಅಂತ ಕಾಯ್ತಿದ್ದವ್ರು ಇರ್ಬೋದು, ಎಲ್ಲನೂ ಇರುತ್ತೆ. ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಅವ್ರ ಜೊತೆ ಕೆಲವು ಇಂಟರ್ವ್ಯೂಗಳಲ್ಲಿ ಮಾಡಿರ್ತೀರ. ನನ್ನ ಕ್ಲೋಸ್ ಆಪ್ತರೇ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ಕೆಲವು ಕಾರಣಾಂತರದಿಂದ ಕೆಲವರು ಹೋಗಕ್ ಆಗಲ್ಲ, ಕೆಲವರು ಹೋಗಕ್ ರೆಡಿ ಆಗಿದ್ದಾರೆ. ಅದು ಎಂಡ್ ಆಫ್ ದಿ ಡೇ ರಿವೀಲ್ ಆದಾಗಲೇ ಗೊತ್ತಾಗುತ್ತೆ. ಏನಕ್ಕೆ ಅಂದ್ರೆ ನಾವ್ ಹೇಳೋದಕ್ಕಿಂತ ಜಾಸ್ತಿ ಅಲ್ಲಿರೋ ಟ್ವಿಸ್ಟ್ಗಳೇ ಜಾಸ್ತಿ. ಇವಾಗ ನಾವು ಒಳಗಡೆ ಹೋದಾಗ ನಾನು ಹೊರಗಡೆ ಬರ್ತೀನಿ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇವತ್ತು ನನ್ನ ತೆಗೆದಾಗಲೇ ಗೊತ್ತಾಗಿರ್ತಾನೆ, ಹೋ ಇಂಥ ಕಂಟೆಸ್ಟ್ ಹೊರಗಡೆ ಬಂದ್ರ ಅಂತ. ಸಿಂಪಲ್, ದಿಸ್ ಇಸ್ ಕಾಲ್ಡ್ ದ ಬಿಗ್ ಬಾಸ್. ಬಿಡಿ, ಫೈನಲಿ ಏನ್ ಹೇಳ್ತೀರಾ? ಯಾವ್ದ್ರ ಬಗ್ಗೆ? ಅವ್ರು ಏನು ಮಾತಾಡಿ ಸುಮ್ಮನೆ ನಿಂತವ್ರಲ್ಲ, ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಅವ್ರಿಗೆ ಏನು ಮಾಡಕ್ ಗೊತ್ತಾಗ್ತಿಲ್ಲ ಅವ್ರಿಗೆ. ಇನ್ ಕೇಸ್ ಈ ಸೀಸನ್ ಬಿಟ್ಬಿಡಿ, ನೆಕ್ಸ್ಟ್ ಸೀಸನ್ ಅವಕಾಶ ಬಂದ್ರೆ ನೀವು ಹೋಗ್ತೀರಾ ಬಿಗ್ ಬಾಸ್? ಇಲ್ಲ, no. I'm not into limelight. So ನನ್ನ ಕೆಲ್ಸದಲ್ಲಿ ನಾನು ಆರಾಮಾಗಿದ್ದೀನಿ. So no. ಹೋಗಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಚಾನ್ಸೇ ಇಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ನೀವು ಇವಾಗಲೇ ಹೇಳಿದ್ರಿ ಮಲೇಷ್ಯಾಗೆ 6 ದಿವಸ ಹೋಗ್ಬೇಕಂದ್ರೆ ಅವರು ಯೋಚನೆ ಮಾಡಿದ್ರು, ಇವ್ರು 6 days ಓಕೆ ಅಂತ ಸ್ವಲ್ಪ ಅಷ್ಟು ಕ್ಯಾಲ್ಕುಲೇಷನ್ಸ್ ಹಾಕಿದ್ದಾರೆ. ಇನ್ನು ಒಳಗಡೆ ಹೋಗಿ 24 hours ಅಲ್ಲಿ ನಾನು ಫೋನ್ ಮಾಡಿ ದಯವಿಟ್ಟು ವಾಪಸ್ ಕಳಿಸಿ ಸರ್ ಅನ್ಬೇಕಾಗುತ್ತೆ. ಆಮೇಲೆ ಅದೆಲ್ಲ ಬೇಡ. ಶಿ ಈಸ್ ಫೈನ್ ವಿತ್ ಅವರ್ ಓನ್ ಪ್ರೊಫೆಷನ್ಸ್. ಅದೆಲ್ಲ ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ಶಿ ಈಸ್ ವೆರಿ ಹ್ಯಾಪಿ ವಿತ್ ಸ್ಟೇಯಿಂಗ್ ವಿತ್ ಮೀ. ಮೋರ್ ದೆನ್ ದಟ್ ನನಗೆ ಡಯಟ್ ಫುಡ್ ಕೊಡೋದ್ರಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೇಬಿ ವಾಟ್ ಯು ವಾಂಟ್, ಬಂಗಾರಿ ಇದ್ ಮಾಡ್ಲಾ ಅಂತ ಹೇಳ್ತಿರ್ತಾಳೆ. ವೆರಿ ಹ್ಯಾಪಿ ವಿತ್ ದಟ್. ಅಂದ್ರೆ ಅವ್ರಿಗೆ ಹೋಗಕ್ ಇಷ್ಟ ಇದ್ರು ನೀವು ಬಿಟ್ಕೊಡಕ್ ರೆಡಿ ಇಲ್ಲ, ಡಯಟ್ ಫುಡ್ ಮಿಸ್ ಆಗುತ್ತೆ ಅಂತ? ಡಯಟ್ ಫುಡ್ ಅಂತ ಅಲ್ಲ, ನೆಕ್ಸ್ಟ್ ಬೆಳಗ್ಗೆ ಎದ್ದು ಬಂಗಾರಿ ಅಂತ ಯಾರನ್ನ ಕರೀಲಿ ನಾನು. ತುಂಬಾ ಖುಷಿ ಆಯ್ತು. ಅಂದ್ರೆ ಇವಾಗ ನೆಗೆಟಿವ್ ರೋಲ್ಸ್ ಹೆಚ್ಚಾಗಿ ಬರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸೀರಿಯಲ್ಸ್ ಆಗಿರ್ಬೋದು, ಇವಾಗ ತೆಲುಗು ಸೀರಿಯಲ್ಸ್ ಆಯ್ತು, ಸಿನಿಮಾಗಳಲ್ಲಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೆಗೆಟಿವ್ ರೋಲ್ ಮಾಡಕ್ ಇಷ್ಟನಾ ಅಂತ? ಇಟ್ಸ್ ನಾಟ್ ಅಬೌಟ್ ಸಿನಿಮಾದಲ್ಲಿ ನನಗೆ ಹೀರೋ ಸಿಗುತ್ತೋ ಇಲ್ಲ ನೆಗೆಟಿವ್ ವಿಲನ್ ಸಿಗುತ್ತೋ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ನಾನು ಕ್ಯಾಲ್ಕುಲೇಟ್ ಮಾಡೋದು ಒಂದೇ, ಆ ಸಬ್ಜೆಕ್ಟ್ಗೆ ನಾನು ಆಪ್ಟ್ ಆಗಿದ್ದೀನ, ಮತ್ತೆ ಆ ಕ್ಯಾರೆಕ್ಟರ್ ನಾನು ಒಂದು 100% 1000% ಕೊಟ್ಟು ಜನಗಳಿಗೆ ನಾನು ರೀಚ್ ಆಗಕ್ಕಾಗುತ್ತಾ ಅನ್ನೋದು ಯೋಚನೆ ಮಾಡ್ತೀನಿ ನಾನು. ದಟ್ ಇಸ್ ಅ ರೀಸನ್, ಮೇನ್ ಥಿಂಗು. ನಾನು ಇವತ್ತಿನವರೆಗೂ ಪ್ರತಿಯೊಂದು ನನ್ನ ಸೀರಿಯಲ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದ್ರು ಡಿಫ್ರೆಂಟ್ ಕ್ಯಾರೆಕ್ಟರ್ಸೇ ಮಾಡಿರೋದು. ಒಂದು ವೆಯ್ಟೇಜ್ ಇತ್ತಾ, ಆಟ ಆಡ್ಬೇಕಾ, ನಾನು ಆಟ ಆಡ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಆಮ್. ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಇವತ್ತು ಸೂರ್ಯದೇವ ಕಾಣಿಸಿದ್ದಾನೆ, ಅದಕ್ಕೂ ಮುಂಚೆ ವಿಲನ್ ಆಗಿ ಜಯದೇವ್ ಕಾಣಿಸಿದ್ದಾನೆ, ಅದಕ್ಕೂ ಮುಂಚೆ ಒಂದು ತಮ್ಮನಾಗಿ ಕಾಣಿಸಿದ್ದಾನೆ, ಒಂದು ಅಣ್ಣನಾಗಿ ಕಾಣಿಸಿದ್ದಾನೆ. ಸೊ ಎಂಟೈರ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿ ಕೊಡ್ತಿದ್ದೀನಿ ಅನ್ಬೇಕಾರೆ ಎಸ್, ನಾನು ಜನಗಳಿಗೆ ಪ್ರತಿ ಸರಿನೂ ರೀಚ್ ಆಗಬೇಕು ಅಂದ್ರೆ. ಇವತ್ತು ಬಿಗ್ ಬಾಸ್ ಅಲ್ಲಿ ನೀವು ನೋಡಿದಿರ ರಂಜಿತ್ ಆಗಿ ಮಾತ್ರ ಕಾಣಿಸಿರೋದು, ಜಯದೇವ ಕಾಣಿಸಿಲ್ಲ, ಸೂರ್ಯದೇವ ಕಾಣಿಸಿಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್. ಸೊ ನೆಕ್ಸ್ಟ್ ನನಗೆ ಬರುವಂತ ಕ್ಯಾರೆಕ್ಟರ್ಗಳಲ್ಲಿ
ಇಟ್ಸ್ ನಾಟ್ ಅಬೌಟ್ ಪಾಸಿಟಿವ್ ಆರ್ ನೆಗೆಟಿವ್, ಎರಡೂ ಮಾಡಕ್ಕೆ ರೆಡಿ ಇದ್ದೀನಿ. ಬಟ್ ಆ ಕ್ಯಾರೆಕ್ಟರ್ ವೆಯ್ಟೇಜ್ ಬೇಕು, ಜನಗಳಿಗೆ ರೀಚ್ ಆಗಬೇಕು, ನಾನು ಆಟ ಆಡಬೇಕು. ಆಸ್ ಎ ಸ್ಕ್ರಿಪ್ಟ್ ಅಂತ ಬಂದಾಗ ಜನಗಳಿಗೆ ರಂಜಿತ್ ಕಾಣಿಸ್ಬಾರ್ದು, ಆ ಕ್ಯಾರೆಕ್ಟರ್ ಕಾಣಿಸ್ಬೇಕು. ಇಸ್ ವಾಟ್ ಐ ವಾಂಟ್ ಟು ಪ್ಲೇ. ಸಿನಿಮಾ ಬಂದ್ರೂ ನಾನು ಹಂಗೆ ಕಾಣಿಸೋದು. ಇವತ್ತು ವಿಲನ್ ಆಗಿದ್ದೀನಿ, ವಿಲನ್ ಆಗೇ ಕಾಣಿಸ್ತೀನಿ. ಹೊರಗಡೆ ಹೋದಾಗ ಸರ್ ನೀವು ವಿಲನ್ ಅಂತಾರೆ, ಎಸ್ ನಾನು ವಿಲನ್ ಆಗೇ ಕಾಣಿಸ್ತೀನಿ. ಬಟ್ ಬಿಗ್ ಬಾಸ್ ಬಂದಾಗ ರಂಜಿತಾ ಕಾಣಿಸ್ತೀರಿ ಅಂತ ಹೇಳಿದ್ರು. ಇಟ್ಸ್ ವಾಟ್ ಐ ಆಮ್ ಹ್ಯಾಪಿ. ಮನಸ್ ಅವ್ರೆ, ಈಗ ರಂಜಿತ್ ಅವರು ಹೀರೋ ಆಗಿ ನೀವು ನೋಡಕ್ ಇಷ್ಟಪಡ್ತೀರಾ, ವಿಲನ್ ಆಗಿ ನೋಡಕ್ ಇಷ್ಟಪಡ್ತೀರಾ? ಬೋತ್ ಅವ್ರು ಹೇಳ್ದಾಗೆ ಕ್ಯಾರೆಕ್ಟರ್ ಯಾವ್ದಿತ್ತು ಅಂದ್ರೆ ಇಲ್ಲ ನೋ, ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಅಬೌಟ್ ದಟ್. ಸೊ ವೆಯ್ಟೇಜ್ ಅನ್ನೋದು ನನ್ಗೂ ಒಂದು ಮೂವಿ ನೋಡಿದಾಗ ಅದು ವಿಲನಿಶ್ ಆಗಿದ್ರು ಸಮ್ಟೈಮ್ಸ್ ನಾನು ವಿಲನ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂದ್ಬಿಟ್ಟು ಇಷ್ಟ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ ವೆಯ್ಟೇಜ್ ಇರಬೇಕು ಆ ಪಾತ್ರಕ್ಕೆ. ಸೊ ಯಾವ್ದು ಮಾಡಿದ್ರು ಐ ಆಮ್ ಫೈನ್. ಮಲೇಷಿಯಾದಲ್ಲಿ ಏನ್ ಕೊಡ್ಸಿದ್ರು ನಿಮ್ಗೆ? ಸ್ಮಾಲ್ ಶಾಪಿಂಗ್ಸ್ ಮಾಡಿದ್ವಿ, ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಸ್ಟ್ರೀಟ್ ವಾಕ್ಸು ಮತ್ತು ಟ್ವಿನ್ ಟವರ್ ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ವಿ. ಅಲ್ಲಿ ಟ್ವಿನ್ ಟವರ್ ಪ್ಲಾನ್ ಮಾಡಿದ್ವಿ ಆಕ್ಚುಲಿ. ಬಟ್ ಆ ಟ್ವಿನ್ ಟವರ್ಗೆ ವಿ ಹ್ಯಾವ್ ಟು ಟೇಕ್ ಅ ಡೇಟ್ ಅಂಡ್ ಟೈಮಿಂಗ್ ಅಂದ್ರು, ಬ್ರಿಡ್ಜ್ ಮೇಲೆ ಮೇಲ್ಗಡೆ ಹೋಗೋದಕ್ಕೆ. ಸೊ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಹೋಗಿದ್ದು 2 ದಿವಸದಲ್ಲಿ ನಮಗೆ 2 days ಪ್ರಾಕ್ಟೀಸ್ ಹಾಕೊಂಡಿದ್ರು, ಇನ್ನೊಂದು 3 days ಮ್ಯಾಚ್ ಇತ್ತು. ಸೊ ಇನ್ ಬಿಟ್ವೀನು ಎಲ್ಲೇ ಟೈಮ್ ಸಿಕ್ಕಿದ್ರು ಪ್ರಾಕ್ಟೀಸ್ ಮಾಡೋದು. ಪಾಪ ಶಿ ವಾಸ್ ಟೆಲ್ಲಿಂಗ್, ನೀವು ಸುಸ್ತಾಗಿದ್ದೀರಾ, ಹೆಂಗೆ ಹೋಗೋದು ಅಂತ. ಸೊ ಓಕೆ ಬಾ ಒಂದ್ಸರಿ ಔಟ್ ಬರೋಣ, ಅಟ್ಲೀಸ್ಟ್ ಸ್ಟ್ರೀಟ್ ವಾಕ್ಸು ಅಲ್ಲಿ ಇಲ್ಲಿ ಹೋಗೋದು ಬಂದಾಗ ಅವಳಿಗೆ ಏನು ಬೇಕು, ಆಯ್ತು ನೀ ಈ ಫುಡ್ ಟ್ರೈ ಮಾಡ್ಬೇಕಾ, ಈ ಫುಡ್ ಟ್ರೈ ಮಾಡು, ಇದು ಬೇಕಾ, ಇದು ಹೋಗೋಣ. ದಿಸ್ ಇಸ್ ವಾಟ್ ವಿ ಯೂಸ್ ಟು ಪ್ಲಾನ್. ಅದು ಬಿಟ್ಟರೆ ಎಕ್ಸ್ಟ್ರಾ ಪ್ಲಾನ್ ಮಾಡೋಕ್ಕೆ ಆಗ್ತಿಲ್ಲ. ಬಿಕಾಸ್ ಪ್ರಾಕ್ಟೀಸ್ಗೆ ಹೋದಾಗ ಪಕ್ಕದಲ್ಲೇ ಬಂದು ಕುತ್ಕೊಳ್ಳೋಳು. ಪಕ್ಕದಲ್ಲಿ ಬಂದು ಕುತ್ಕೊಂಡು ಇಷ್ಟೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಮತ್ತೆ ಬಂದು ನೀವು ನನ್ನ ಜೊತೆ ವಾಕಿಂಗ್ ಬರಬೇಕಾ, ಪರವಾಗಿಲ್ಲ ಬಾ ಅಮ್ಮ ಒಂದು ನಾರ್ಮಲ್ ವಾಕ್ ಹೋಗಿ ಬರೋಣ ಅಂತಂದ್ಬಿಟ್ಟು. ಬಿಕಾಸ್ ಡೇ ಟೈಮ್ಸ್ ತುಂಬ ಹ್ಯೂಮಿಡಿಟಿ ಇರೋದು. ನೈಟ್ ಟೈಮ್ಸ್ ಅಟ್ಲೀಸ್ಟ್ ಸ್ವಲ್ಪ ಕೂಲ್ ಆಗಿದ್ದಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಇವಳನ್ನ ಕರ್ಕೊಂಡು ಒಂದು ವಾಕಿಂಗ್ ಹೋಗ್ಬಿಟ್ಟು ಫುಡ್ ಗಿಟ್ ತಿನ್ಕೊಂಬಂದ್ರೆ ಇಟ್ಸ್ ವೆರಿ ಫೈನ್. ನೀವು ಫುಡ್ ತಿನ್ಬೇಕಾದ್ರೆ ಅವ್ರ ಫೋಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರ? ಇಲ್ಲ, ಆಲ್ಮೋಸ್ಟ್ ಫೋಟೋಗ್ರಫಿಗಳು ಜಾಸ್ತಿನೇ ಮಾಡಿದ್ದಾರೆ. ನಾವು ಅಲ್ಲಿ ಪಕ್ಕದಲ್ಲೇ ಮಾಲ್ ಇದ್ದಿದ್ದು, ಆ ಮಾಲ್ಗೆ ಹೋದಾಗ್ಲೂ ಅಷ್ಟೇ ನಾವು ತಿಂತಿರ್ಬೇಕಾರೆ ತಿನ್ನಕ್ ಬಿಡೋ, ಇದು ಬೇಬಿ ಅಂತ ಹಿಂಗೆಲ್ಲ ರೌಂಡ್ ಹೊಡಿತಿದ್ರು. ಆಯ್ತಮ್ಮ ರೌಂಡ್ ಮಾಡ್ಕೊ 1 ನಿಮಿಷ ತಿಂದ್ಬಿಟ್ಟು ಮಾತಾಡ್ತೀನಿ ಅಂತ ಎಷ್ಟೊಂದ್ಸರಿ ಹೇಳಿದೀನಿ. ಅದೊಂದ್ಸರಿ ಎಲ್ಲೊಂದ್ ಕಡೆ ಹಿಂಗ್ ತಿರ್ಗಿರ್ತೀನಿ, ಬೇಬಿ ಅಂತ ತಿರ್ಗಿಸ್ನ ಹಿಂಗೆಲ್ಲ ತಿರ್ಗೋದು. ಅದನ್ನ ಇವಳು ಅಷ್ಟೇ ವಾಕ್ ಮಾಡ್ಕೊಂಡು ಹೋಗ್ಬೇಕಾರೆ ತಿರ್ಗಮ್ಮ ಅಂತ ಹೇಳಿ ತಿರ್ಗಿಸ್ನ, ಓಕೆ ಇದೊಂದು ಫೈನ್ ಬಂತು, ಇದೊಂದು ಚೆನ್ನಾಗಿ ಬಂತು, ಇದು ಯಾವ್ದೋ ಒಂದು ಶೇಕ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಮ್ಗೆ ಜಾಗ ಸಿಕ್ಕಿದಾಗ ಎಲ್ಲೋ ಒಂದ್ ಕಡೆ ಅವಳಿಗೂ ಒಂದ್ ಸ್ವಲ್ಪ ಟೈಮ್ ಕೊಡಬೇಕು, ಮೆಮೊರೀಸ್ ಇತ್ತು. ಸೊ ಅದೆಲ್ಲ ಸ್ವಲ್ಪ ಕೆಲವೆಲ್ಲ ಕ್ಯಾಪ್ಚರ್ ಮಾಡಿದ್ವಿ, ಕೆಲವು ಫೋಟೋಸ್ ಮಾತ್ರ ಸೆಲೆಕ್ಟೆಡ್ ಮಾತ್ರ ನಾವು ಅಪ್ಲೋಡ್ ಮಾಡಿದ್ವಿ. ಫೈನಲಿ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಇಷ್ಟು ದಿವಸ ಅವ್ರು ನನಗೆ ಪ್ರೀತಿ ವಿಶ್ವಾಸ ಕೊಟ್ಟು ಎಲ್ಲನೂ ಕಾಪಾಡಿದ್ದಾರೆ. ಇವತ್ತು ನಂಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಸಕ್ಸಸ್ಸು ಅದ್ಭುತವಾಗಿದೆ. ಆ ಸಕ್ಸಸ್ನ ಮತ್ತೆ ನೀವು ನನ್ನ ಮೇಲೆ ಇಟ್ಟಿರುವಂಥ ಒಂದು ಬಿಲೀವ್ನ ಇನ್ನು ಮುಂದಕ್ಕೂ ನಾನು ಕೊಟ್ಟೇ ಕೊಡ್ತೀನಿ. ಏನಕ್ಕೆ ಅಂದರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಕಮರ್ಷಿಯಲ್ ಆಗಿ ಬಂದಿದ್ದು ದೃಷ್ಟಿಬೊಟ್ಟು. ಆ ದೃಷ್ಟಿಬೊಟ್ಟಲ್ಲಿ ಕೊಟ್ಟಾಗಲೇ ತುಂಬ ಜನ ಮೆಸೇಜ್ ಮಾಡಿದ್ರು, ಸರ್ ಈ ಥರ ಕ್ಯಾರೆಕ್ಟರ್ಗಳು ನಮ್ಗೆ ಬೇಕಿತ್ತು ಸರ್, ದಯವಿಟ್ಟು ಮಾಡಿ ಸರ್. ದ ಸೇಮ್ ವೇ ನನಗೆ ತೆಲುಗುಯಿಂದನೂ ಕಾಲ್ ಬಂತು, ಇಲ್ಲ ಸರ್ ಈ ಕ್ಯಾರೆಕ್ಟರ್ ಹಿಂಗೆ ಚೆನ್ನಾಗಿತ್ತು ಅಂತ. ಸೊ ಈ ಥರ ಇರಬೇಕಾದ್ರೆ ಎಸ್ ಐ ಆಮ್ ಆ್ಯಪ್ ಟು ಆಸ್ ಎ ಮೈಥಾಲಜಿನೂ ಮಾಡ್ಬೋದು, ಕಮರ್ಷಿಯಲ್ ಮಾಡ್ಬೋದು. ನನಗೆ ಎಲ್ಲಿ ಸಿಕ್ಕಿದ್ರು ನಾನು ಅದ್ಭುತವಾಗಿ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಒಳ್ಳೆ ಸ್ಟೋರಿಗಳನ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಟ್ರೆ ಆಮೇಲೆ ನಿಮ್ಮ ಹೋಪ್ಸ್ಗಳನ್ನ ನಾನು ಯಾವತ್ತೂ ಹುಸಿ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಯು ಪ್ಲೀಸ್ ವೆಯ್ಟ್ ಫಾರ್ ಫ್ಯೂ ಥಿಂಗ್ಸ್. ಮತ್ತೆ ವಾಪಸ್ ಬಂದೇ ಬರ್ತೀನಿ, ಒಂದು ಒಳ್ಳೆ ಸಿನಿಮಾ ರೂಪದಲ್ಲಿ ಬರ್ತೀನಿ, ಒಂದು ಒಳ್ಳೆ ಸೀರಿಯಲ್ ರೂಪದಲ್ಲಿ ಬಂದೇ ಬರ್ತೀನಿ. ಬಟ್ ನಿಮ್ಮ ಎದುರುಗಡೆ ಕಾಣಿಸ್ಕೊಂಡೇ ಕಾಣಿಸ್ಕೊತೀನಿ. ನೀವೇನ್ ಹೇಳ್ತೀರಿ? ಯಾವ ರೀತಿ ವಿಶಸ್ ಅನ್ನ ತಿಳಿಸಿದ್ರು ನಿಮ್ಮ ಹಸ್ಬೆಂಡ್? ವಿಶಸ್ ಅಂತ ಬಂದಾಗ ಆಬ್ವಿಯಸ್ಲಿ ಗಂಡ ಹೆಂಡತಿ ಅಂತ ಬಂದಾಗ್ಲೂ ಅವ್ರಿಗೆ ಬಂದೇ ಬರುತ್ತೆ. ಇವಾಗ ನಾವು ಇಷ್ಟೆಲ್ಲ ಹೇಳ್ಬಿಟ್ಟೆ ನಿಮಗೆ ಪ್ರೀತಿ ವಿಶ್ವಾಸ ಅಂತ ಬಂದಾಗ ಅವಳು ಹೇಳೋದು ಒಂದೇ ಮಾತು, ಎಸ್ ಫೈನಲಿ ನೀವು ಎಲ್ಲಿದ್ರು ಅದ್ಭುತವಾಗಿ ಮಾಡ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಮಾಡೇ ಮಾಡ್ತೀನಿ. ಆ್ಯಂಡ್ ಆ ದೇವ್ರು ನಿಮ್ಗೆ ಇನ್ನಷ್ಟು ಒಳ್ಳೆ, ಅವಳು ನಿನ್ನೆ ರಾತ್ರಿ ಅದನ್ನೇ ಹೇಳಿದ್ಲು, ನಾವು ಒಂದು ಪ್ರೀಮಿಯರ್ ಶೋಗೆ ಬಂದ್ವಿ, ಏಳುಮಲೆ ಸಿನಿಮಾ, ಅದು ಅದ್ಭುತವಾಗಿ ಬಂದಿತ್ತು. ಈ ಥರ ಒಂದು ಒಳ್ಳೆ ಸಿನಿಮಾಗಳು ತುಂಬ ಬರ್ತಾ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ನೆಕ್ಸ್ಟ್ ಸೈಮಾದಲ್ಲೂ ನೀವು ಇದ್ದೇ ಇರ್ತೀರಾ, ಒಂದು ಒಳ್ಳೆ ಸಿನಿಮಾ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ಗಾಡ್ಸ್ ಗ್ರೇಸ್, ನಂಗಂತ ಒಳ್ಳೆ ಸಿನಿಮಾ ಸಿಕ್ಕಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಮೇಲ್ಗಡೆ ಬಂದೇ ಬರ್ತೀವಿ. ಸೈಮಾದ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ಅಂತ? ಇಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ಹರ್ ವಿಶಸ್ ಇಸ್ ಲೈಕ್ ಎಲ್ಲ ಅವಾರ್ಡ್ಸ್ಗಳಲ್ಲೂ ಕಾಣಿಸ್ಕೊಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಯಾವಾಗಲೂ ಖುಷಿಯಾಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇದಾಗಿತ್ತು ರಂಜಿತ್ ಹಾಗೆ ಅವರ ಮಡದಿ ಮಾನಸ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.